ಅಕ್ಕಿ ಕೊಡ್ತೀನಿ ಅಂದರು 10 kg ಕೊಡ್ತೀನಿ ಅಂದರು 5 kg ಇಲ್ಲ. ಸಿದ್ದರಾಮಯ್ಯ 2,000 ಕೊಡ್ತಾರ, ಫ್ರೀ ಬಸ್ ಸಿಕ್ಕುತ್ತಾ, ತಿರ್ಗಾಡ್ತೀವಿ ಅಂತಾರ. ಈಗ ಫ್ರೀ ಕೊಡ್ತೀನಿ ಅಂದರು, ಈಗ ಹೆಂಗಸ್ರಿಗೆ 2,000 ಫ್ರೀ ಕೊಡ್ತೀವಿ ಅಂದರು. ಈಗ ನಾನು ಮಾಡಲಿ ಕದಲಿನ ದುಡ್ಡಿಲ್ಲ ಅಂತಾರ. ಈಗ ರೈತರಿಗೆಲ್ಲ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಮೋಸ ಮಾಡಿ ನಾವು ಗೆಲ್ಲಬೇಕು ಅಂತ ಮಾಡ್ದು ಅಂತಾರ. ಆಮೇಲೆ ಈ ಕರೆಂಟ್ ಬಿಲ್ ಕಟ್ಟಬೇಕು, ಇಲ್ಲ ಅದು ಇಲ್ಲ ಅಂದರು. ಈ ಕರೆಂಟ್ ಬಿಲ್ಲೇ ಆಗಲ್ಲ, ಕರೆಂಟ್ ಬಿಲ್ ಕಟ್ಟಲೇಬೇಕು ಅಂತಾರ. ಈಗ ನಮ್ಮ ಪಂಪ್ ಸೆಟ್ಗಳೆಲ್ಲ ಬಿಲ್ ಅಂತ ಹೇಳಿದ್ರು. ಈಗ ಮೀಟ್ರ್ ಮಡಿಗೆ ಬಿಲ್ ಕೊಡಬೇಕು ಅಂತ ಹೇಳ್ತಾವ್ರ. ಏನು ತೊಂದ್ರೆ ನಮಗೆ, ಎಲ್ಲ ಬರೀ ತೊಂದರೆ ಮಾಡ್ತಾವ್ರ ಸಿದ್ದರಾಮಯ್ಯ ಮಾಡಿದವ್ರು. ನಮ್ಗೆ ಸಿದ್ದರಾಮಯ್ಯ ಬರೀ ಸುಳ್ಳು ಹೇಳಿದ್ರು, ಗೆದ್ಕೊಂಡ್ರು, ಬರೀ ಸುಳ್ಳೆ. ಅಕ್ಕಿ ಕೊಡ್ತೀನಿ ಅಂದರು, 10 kg ಕೊಡ್ತೀನಿ ಅಂದರು, 5 kg ಇಲ್ಲ, 2 kg ಕೊಡ್ತಾವ್ರ. ಎಲ್ಲಿದ್ದು ನಮ್ಗೆ? ಆಮೇಲೆ ಈಗ ಎಣ್ಣೆ ಕಮ್ಮಿ ಅಂದರು, ಈಗ ಎಣ್ಣೆ ತಿರ್ಗಿ ಏರ್ತಾವ್ರ. ಏನು ಮಾಡೋದು ರೈತರಿಗೆ? ಏನು ಮಾಡ್ತಾರೋ? ಈಗ ಹೇಳೋ ಹೆಂಗಸ್ರು ಅದು ಕೊಡ್ತೀವಿ ಉಬ್ಬಿಸ್ಬಿಟ್ಟು ಹೆಂಗಸ್ರು ಗಣ್ಣು ಬಿಡುವತ್ತೆ ಆಗೋಯ್ತು. ಈ ಹೆಂಗಸ್ರು ಗಣ್ಣು ಮತ್ತೆ ಕೇಳಲ್ಲ, ಅವ್ರಿಗೆ ಸಂಬಂಧ ಗೊತ್ತಾರ. ಫ್ರೀ ಬಸ್ಸು ಹೋಗಿ ನಿನ್ನ ಕಡ್ಕೊಂಡ ಸಿದ್ದರಾಮಯ್ಯ 2,000 ಕೊಡ್ತಾರ, ಫ್ರೀ ಬಸ್ ಸಿಕ್ಕುತ್ತಾ, ತಿರ್ಗಾಡ್ತೀವಿ ಅಂತಾರ. ಏನಪ್ಪ ಮಾಡ್ದೋ ಸಿದ್ದರಾಮಯ್ಯ? ಏನು ಉತ್ಪತ್ತಿ ಮಾಡಿದನು ನಮಗೆಲ್ಲ ಬರೀ ತೊಂದರೆ, ರೈತರಿಗೆಲ್ಲ ಪಾತಾಳ್ವೆ. ಒಳ್ಳೇದಾಗಿದ್ರೆ BJP ಬರೋದಿಲ್ಲ, ನಮ್ಗೆ BJPನೇ ಸರಿ. ಅವರು ಏನಾರಲ್ಲಿ ಯಾವ ಥರದ ಈ ತೆಂಗ್ಳು ಪಂಗ್ಳೆಲ್ಲ ಎತ್ತಿತ್ತಿಲ್ಲ. ಯಾವುದೋ ಒಂದು ಯಾವಾರಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ರು. ಈಗ ಪಂಪ್ ಸೆಟು ಇನ್ನೊಂದು ಮತ್ತೊಂದು ಯಾವ್ದನ್ನ ಅನುಕೂಲ ಮಾಡಿ ನಮ್ಗೆ ಕೊಡ್ತಿದ್ರು. ಅದು ಬಿಟ್ರೆ ಇವರೆಲ್ಲ ಬರೀ ಸುಳ್ಳು ಹೇಳಿ ನಮಗೆಲ್ಲ ರೈತರೆಲ್ಲ ಹಾಳು ಮಾಡ್ತಾವ್ರೆ. ಈಗ ಇವರು ಸಿದ್ದರಾಮಯ್ಯ ರೈತರೆಲ್ಲ ಹಾಳು ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅನ್ನಕ್ಕೆ ಹೋದ್ರೆ ನಾನು ಬೆಳೆಯಲ್ಲಿ ಗೆಲ್ಲಬೇಕು ಅಂತ ಅಂದು ಈಗ ನಮ್ಮ ಖಜಾನೆ ದುಡ್ಡಿಲ್ಲ ನಾನು ಕೊಡೋ ಅಂತಾರ. ಏನಪ್ಪ ಮಾಡೋ? ಈಗ ಎಳಂತೂರದಲ್ಲಿ ಎಲ್ಲರೂ ಹಾಳು ಮಾಡ್ದ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ನಮ್ಮ ರೈತರುಗಳೆಲ್ಲ ಹಾಳಾದೋ, ಅವ್ರ ಮಾತು ಕೇಳ್ಕ ಹಾಳಾಗಿ ಈಗ ಕೂತೀವಿ. ಅವ್ರು ಹೇಳ್ದಂಗೆ ಕೇಳ್ಕೊ ಕೂತಿರ್ಬೇಕು. ಈಗ ಎಳಂತೂ ಎಡಬಿಡಂಗಿ ಅವ್ರು ಕುಣಿಸ್ಬಿಟ್ಟ ಸಿದ್ದರಾಮಯ್ಯ. ಹಂಗೆ ಅವಲ್ಕ ಇಟ್ಟು ತರಂಗಿಲ್ಲ ಹೆಂಗಸರು, ಹೊಲ್ಕ ಊಟನೂ ತರಂಗಿಲ್ಲ, ನೀರನ್ನು ಕೊಡೋಂಗಿಲ್ಲ, ಮಾಡೋಂಗಿಲ್ಲ. ಅವ್ರು ಇಷ್ಟ ಬಂದಾಗ ಅವ್ರ ಕತೆ. ಸಂಘ ಮಾಡ್ಕೊಳೋದು, ಆ ಸಂಘಕ್ಕೆ ಹೋಗ್ಬೇಕು ಅನ್ನೋದು, ಹಿಂಗೆ ಅನ್ನೋದು, ಹಿಂಗೆಲ್ಲ ನಾವು ಮಾದೇಶ್ವರನ ಪೆಟ್ಟಕ್ಕೆ ಹೋಗ್ತೀವಿ ಅನ್ನೋದು ಏನಿಲ್ಲ.